ಸಿಂಹ ಏನೇ ಜನ್ಮದಲ್ಲೂ ಹುಟ್ಟೋಗಿದ್ದಾನೆ ಸಿಂಹ ಜಯ ಸಿಂಹ ಪ್ರೀತೋದು ಎಂದು ನಿಮ್ಮನ್ನೇ ಸಿಂಹ ಜಯ ಸಿಂಹ ಸಿಂಹ ವಿಷಯಕ್ಕೆ ಯಾರಾದರೂ ಬಂದರೆ ಅವರ ರುಂಡ ಮುಂಡವನ್ನೇ ಚಂಡಾಡುವ ರುದ್ರ ತಾಂಡವ ನಾನು. ಈ ವಿಕ್ರಾಂತ್ ಗೌಡನ ಖಜಾನೆ ದಿನದಿಂದ ದಿನಕ್ಕೆ ತುಂಬುತ್ತಾ ಬರುತ್ತಿದೆ. ಇನ್ನು ಮುಂದೆ ಈ ಭೂಮಂಡಲವನ್ನೇ ಕಂಡುಕೊಳ್ಳಬಲ್ಲ ಈ ವಿಕ್ರಾಂತ್ ಗೌಡ ಪರಮೇಶ ಲೇ ಪರಮೇಶ, ಹೇಗೆ ನಡೆಯುತ್ತಿದೆ ನಮ್ಮ ಮಾರುಕಟ್ಟೆ ವ್ಯವಹಾರ? ಗೌಡ್ರ, ರೈತರು ಬೆಳೆದ ಮಾಲನ್ನು ಗೋಡನಾಗ ಇಟ್ಟಿ ನೋಡ್ರಿ. ಗೌಡ್ರ, ಗೋಡ ಇಟ್ಟಿನ್ರಿ. ಅದನ್ನ ಎಲ್ಲಿ ಹೋಗಿ ಮಾರಾಕತ್ತಿ ಹೇಳ. ರೈತರ ಮಾಲನ್ನು ಗೋಡನಾಗ ಇಟ್ಟಿನ್ರಿ. ಗೋಡನಾಗ ಇದು ಮಾಲು ಪುನಃ ಬಾಂಬೆ ಕಳಿಸಿದ್ವು ಅಂದ್ರ ಹೆಚ್ಚಿನ ಲಾಭ ಆಕತ್ರಿ. ಗೌಡ್ರ, ಹೆಚ್ಚಿನ ಲಾಭ ಆಕತ್ರಿ. ಶಭಾಷ್ ಪರಮೇಶಿ, ಶಭಾಷ್. ಇದ್ದರೆ ಇರಬೇಕು ಚಾಣಾಕ್ಷತನ ಗುಮಾಸ್ತ. ಲೇ ಪರಮೇಶ, ಆ ಬಡ ರೈತರು ಬೆಳೆದ ಬೆಳೆ ಎಲ್ಲಿ? ಈ ವಿಕ್ರಾಂತ್ ಗೌಡನ ಕುತಂತ್ರ ಬುದ್ಧಿ ತೋರಿಸಿ ಆ ರೈತರಿಗೆ 3 ನಾಮ ಹಾಕಿ ಅವರ ಬೆಳೆದ ಬೆಳೆಯಲ್ಲಿ ಕೋಟಿ ಕೋಟಿ ಲಾಭ ಹೊಡೆಯುತ್ತಾನೆ ಈ ವಿಕ್ರಾಂತ್ ಗೌಡ. ಹೇಗಿದೆ ಈ ವಿಕ್ರಾಂತ್ ಗೌಡನ ಕುತಂತ್ರದ ಕಾರಾಸನ? ಪಗಾರ ಜಾಸ್ತಿ ಇದೇ ಕಡ್ತೀನಿ. ಸ್ವಲ್ಪ ಪಗಾರ ಸ್ವಲ್ಪ ಜಾಸ್ತಿ ಮಾಡಲ್ಲ. ಓಕೆ ಪರಮೇಶಿ, ಓಕೆ, ಚಿಂತೆ ಪಡಬೇಡ. ಇದೇ ತಿಂಗಳಿನಿಂದ ನಿನಗೆ 10,000 ಪೇಮೆಂಟ್ ಜಾಸ್ತಿ ಮಾಡುತ್ತೇನೆ. ಎಂಜಾಯ್ ಮಾಡು. ಗೌಡ್ರ, ನೀವು ಅಂದ ಮಾತಿಗೆ ಊರ್ ತುಂಬಾ ಉಳ್ಳಾಡಂಗ ನೋಡ್ರಿ ಗೌಡ್ರ. ಯಾಕಂದ್ರ ನಿನ್ನ ನನ್ನ ಹಳೆ ಲವ್ವರು 5,000 ರೂಪಾಯಿ ಕೇಳ್ರಿ ಗೌಡ್ರ. ಇವತ್ತು ಸಂಜೆಕ್ ಹೋಗಿ ಬಾಯ ಬೇಸನ ಉಂಡಿಟ್ಟು ಕೈಯ ಬಾಳೆಹಣ್ಣು ಇಟ್ಟು ಕೊಟ್ಟು 5,000 ರೂಪಾಯಿ ಹಿಂತಲೆ ತುರುಕಿ ಕದ ಹಾಕಿ ಒಕ್ಕಕ್ಕ ಮಾಡ್ತೀನಿ ನೋಡ್ರಿ ಗೌಡ್ರ. ಓಕೆ ಪರಮೇಶಿ, ಇದ್ರೆ ಅವನಮ್ಮ ನೆಮ್ಮದಿ ಆಗಿರ್ಬೇಕು. ಎಂಜಾಯ್. ನಮಸ್ಕಾರ ಶ್ರೀಮಂತ ಗೌಡ್ರಿಗೆ. ನಮಸ್ಕಾರ ನರಸಿಂಹ, ನಮಸ್ಕಾರ. ಬಂದ ವಿಷಯ ತಿಳಿಯಲಿಲ್ಲ ಗೌಡ್ರಿ. ನಮ್ಮಣ್ಣ ಶೇಂಗಾ ಮಾರಿದನ ಹಣ್ಣು ನಿನ್ನ ಮನೆಗೆ ಕೇಳಕ್ಕೆ ಬಂದ್ರೆ ಹಣ ಕೊಡದೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಕಳಿಸಿದಲ್ಲ. ಯಾಕೆ ಯಾಕೆ ನನಗೆ ಯಾಕೆ ಎನ್ನುತ್ತೇನಲೇ ರಾಂಡಿಕೆ?
ನಿನ್ನ ಅಣ್ಣ ಶಿವಶಂಕರ ಕೊಟ್ಟಿರುವ ದುಡ್ಡನ್ನು ತೆಗೆದುಕೊಂಡು ಹೋಗುವುದು ಬಿಟ್ಟು ನನಗೆ ಬಾಯಿಗೆ ಬಂದಂತೆ ಮಾತನಾಡಿದ. ಅದಕ್ಕೆ ಮರಳಿ ಕಳಿಸಿಬಿಟ್ಟೆ. ಏ ಕ್ರಾಂತಗೌಡ, ನೀನು ಹಣ ನಮಗೆ ಸುಮ್ಮನೆ ಕೊಡ್ತಾ ಇಲ್ಲ. ನಾವು ಕಷ್ಟಪಟ್ಟು ದುಡಿದ ಬೆಲೆಯನ್ನು ತೆಗೆದುಕೊಂಡು ಹಣ ಕೊಡ್ತಿರುವೆ. ಬೆಲೆಗೆ ತಕ್ಕಂತ ಬೆಲೆ ಕೊಟ್ಟರೆ ಸರಿ, ಎಲ್ಲದಂದರೆ ಎಲ್ಲವನ್ನು ಸುಮ್ಮನೆ ಬಿಡುವ ಮಾತೇಲೇ ಗೌಡ. ಲೇ ಬಡಕುನ್ನಿ, ನನ್ನ ವಿರುದ್ಧವೇ ಮಾತನಾಡುವಷ್ಟು ಧೈರ್ಯ ಬಂತೇನಲೇ ಹಲ್ಕ ನನ್ನ ಮಗನೇ. ಈ ಊರಿನಲ್ಲಿ ನಾನು ಹೇಳಿದ್ದೆ ವೇದವಾಕ್ಯ, ಹಾಡಿದ್ದೆ ಹಾರಾಟ. ಹಾರಾಟ ಹಾರಾಟ ನಿನ್ನ ಹಾರಾಟಕ್ಕೆ ಸಮರ್ಥ ಹೇಳಲು ಬಂದಿರುವೆ. ರೈತರ ಪರವಾಗಿ ರೊಚ್ಚಿಗೆದ್ದ ರೈತರ ಗೌಡ. 20,000 ಬೆಲೆ ಬಾಳುವ ಹಣ ಬಳೆಯನ್ನು ಕೇವಲ 10,000 ಕೊಡಲಿ ಮಗನ. ಮರ್ಯಾದೆನ ಮರೆಯಲಿ ಮರ್ಯಾದೆ. ಈ ನರಸಿನ ಉಗ್ರ ರೂಪ ತಾಳುವ ಮುನ್ನ ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ನರಸಿಂಹನ ಅರ್ಥವಾದ ಕೊಡಲಿಗೆ ನಿನ್ನ ರಕ್ತದ ರುಚಿ ಹಂಚಬೇಕಾಗುತ್ತದೆ. ಅಚ್ಚಾರ ರಕ್ತ ಹುಟ್ಟುವಾಗಲೇ ರಕ್ತದೊಂದಿಗೆ ಚೆಲ್ಲಾಟವಾಡಿ ಬೆಳೆದಿರುವ ನನ್ನ ರಕ್ತವನ್ನೇ ಚೆಲ್ಲುತ್ತೇನಲೇ ಹಲ್ಕ ನನ್ನ ಮಗನೇ. ಸುಮ್ಮನೆ ಇಲ್ಲಿಂದ ಹೋಗಿಬಿಡು. ನಿನಗಿನ್ನೂ ಈ ವಿಕ್ರಾಂತಗೌಡ ಅಟ್ಟಹಾಸದ ಬಗ್ಗೆ ಗೊತ್ತಿಲ್ಲ. ಕಾಲಿಟ್ಟರೆ ಕೆಂಗೆಟ್ಟ ಹುಲಿ. ಅಷ್ಟೇ ಯಾಕೆ, ನಿಮ್ಮಂತ ಬಡಕುನ್ನಿಗಳ ನೆತ್ತಿಯ ಮೇಲೆ ಕಾಲಿಟ್ಟು ರಾಜಿಸುವ ರಾಜಾವಲಿ. ಗೌಡ, ಸುಮ್ಮನೆ ಹೋಗೋದಕ್ಕೆ ನಾನೇನೋ ಬಳೆ ತೊಟ್ಟಿರುವ ಹೆಂಗಸು ಅಲ್ಲ. ನಿಮ್ಮಂತ ಪಾಪಿಯ ಲೋಕಕ್ಕೆ ಕ್ರಾಂತಿ ಕಟಕ ಹಿಡಿದು ಬಂದಿರುವ ಗಂಡಿದೆಯ ಬೊಂಡ ಎಂಟಿದೆಯ ಬಂಟ ಉಗ್ರ ನರಸಿಂಹಲೇಗೌಡ. ಲೇಗೌಡ, ನಮ್ಮಂತ ರೈತರಿಂದಲೇ ನೀನು ಶ್ರೀಮಂತರಾಗಿದ್ದು. ಮುಗ್ಧ ರೈತರಿಗೆ ಮೋಸ ಮಾಡಿ ಅವರ ದುಡಿದ ಹಣದಲ್ಲಿ ಲಾಭವನ್ನು ಹಂಚಿಕೊಳ್ಳುವ ನಿನ್ನ ಮಗಳೇ ಗೌಡ. ಕ್ರಾಂತಿಯ ಖಡ್ಗ ಲೇ ನರ್ಸ್ಯ, ನೀ ಕ್ರಾಂತಿ ಖಡ್ಗ ಹಿಡಿದ ಮಾತ್ರಕ್ಕೆ ತನ್ನ ಖಡ್ಗದಿಂದಲೇ ಹೈದರಾಲಿ ಸೈನ್ಯವನ್ನು ಸರ್ವನಾಶ ಮಾಡಿದ ಗಂಡುಗಲಿ ಮಾದಕರಿ ನಾಯಕನಾಗಲ್ಲ. ಅಷ್ಟೇ ಯಾಕೆ, ತನ್ನ ಖಡ್ಗದಿಂದಲೇ ಬ್ರಿಟಿಷರ ರುಂಡವನ್ನು ಚೆಂಡಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗಲ್ಲ. ಅಷ್ಟೇ ಅಲ್ಲದೆ ತನ್ನ ಖಡ್ಗದಿಂದಲೇ ಮೊಘಲರ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡಿದ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜ ಆಗಲ್ಲ. ಅಷ್ಟೇ ಆಕೆ ತನ್ನ ಖಡ್ಗದಿಂದಲೇ ಅಖಂಡ ಭಾರತವನ್ನು ಆಳಿದ ಕನ್ನಡಿಗರ ಕಣ್ಮಣಿ ಇಮ್ಮಡಿ ಪುಲಕೇಶಿ ಆಗಲ್ಲ. ಅದು ಈ ಕಲಿಯುಗದಲ್ಲಿ ನಡೆಯೋದೂ ಇಲ್ಲ. ಈ ದೌರ್ಜನ್ಯ ತುಂಬಿದ ನಾಡಿನಲ್ಲಿ ನಮ್ಮಂತ ಖಳನಾಯಕರದೇ ಕಾರ್ಬಾರ. ದೌರ್ಜನ್ಯ ರೈತ ಸುಮ್ಮನೆ ಇರೋಣ ಮಾತ್ರ ನಿನ್ನ ದೌರ್ಜನ್ಯ. ಗದ್ದು ಕೈಯಲ್ಲಿ ಐದ ಹಿಡಿದು ಸಂಖ್ಯೆ ನಿಂತರೆ ನಿನ್ನಂತ ಕಟಕರು ಸರ್ವನಾಶ. ಆದರೆ ಇಂಥ ದುಷ್ಟರ ನಾಡಿನಲ್ಲಿ ರೈತನ ಗರ್ಜನೆ ಮಾಡಿದ್ರೆ ಮಾತ್ರ ಬೆಲೆ. ಈ ಸಾಮ್ರಾಜ್ಯ ಈ ರೈತನ ಕಾಲನೆ ತಪ್ಪಿಗೆ ಬಿದ್ರತೆ ಗೌಡ. ಇದು ಬೆವರ ಸುರಿಸುವ ರೈತನ ತಾಕತ್ತು. ರೈತ ಗರ್ಜನೆ ಲೇ ನರ್ಷ, ನೀನು ರೈತ, ನಾನು ಶ್ರೀಮಂತ. ನಾ ರೊಕ್ಕ ಕೊಡ್ತೀನಿ, ಅದು ನೀ ಸಾಲ ತಗೋತಿ. ಬಂದ್ ರೊಕ್ಕದಾಗ ಸಂಸಾರ ಮಾಡ್ತಿ. ಅದ ನಾನ ರೊಕ್ಕ ಕೊಡ್ಲಿಕ್ಕಂದ್ರ ಬೀದಿ ಹಣ ಹಾಕಿತ್ಲೇ ನಿನ್ನ ಸಂಸಾರ. ನನ್ನಿಂದಲೇ ನೀನೇ ಹೊರ್ತು ನಿನ್ನಿಂದ ಈ ಶ್ರೀಮಂತ ವಿಕ್ರಾಂತ ಗೌಡ ಅಲ್ಲ. ಏ ಗೌಡ,
ನೀ ಏನು ಶ್ರೀಮಂತರ ಹತ್ತಿರ ದುಡ್ಡಿದೆ ಎಂದರೆ ದುಡ್ಡು ತಿನ್ನಲ್ಲ, ರೈತ ಬೆಳೆದ ಅಕ್ಕಿ ಬೆಲೆಯನ್ನೇ ತಿನ್ನುತ್ತಾರೆ. ನೀನು ರೈತರಿಗೆ ಮೋಸ ಮಾಡಿ ಗಳಿಸಿದನವನ್ನು ನಾಯಿ ಮುಂದೆ ಹಾಕಿದರು ನಾಯಿ ತಿನ್ನಲ್ಲ. ನಮ್ಮಂತ ರೈತ ಬೆಳೆದ ಅಕ್ಕಿ ಬೆಲೆಯನ್ನೇ ತಿನ್ನುತ್ತದೆ. ಲೇ ಭಿಕಾರಿ ನನ್ನ ಮಗನೇ, ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡ ಮಹಾತ್ಮ ನೀನಾಗಬೇಡ. ಸುಮ್ಮನೆ ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ರುಂಡ ಮುಂಡವನ್ನು ಚಂಡಾಡಿ ರಣ ಹದ್ದುಗಳಿಗೆ ಹಾಕಿ ಬಿಡುತ್ತೇನೆ ಮಗನೇ, ಹುಷಾರ್. ಕತ್ತರಿಸಿ ಹಾಕಲು ನಾನೇನ ಕುರಿ ಅಲ್ಲ, ಸಿಂಹ, ನರಸಿಂಹ. ನಿಮ್ಮಂತ ರೈತ ದ್ರೋಹಿ ನನ್ನ ಮಕ್ಕಳಿಗೆ ರಾಗತ ಕೊಡುವ ರಾಣ ಬೇಟೆಗಾರ ಈ ನರಸಿಂಹ. ಹೇಗೌಡ, ಕೊನೆದಾಗಿ ಹೇಳ್ತೀನಿ ಕೇಳು. 20,000 ಹಣವನ್ನು ಮರ್ಯಾದೆಯಿಂದ ಕೊಟ್ಟರಿ ಸರಿ, ಇಲ್ಲದಿದ್ದರೆ ವಂಚನೆಯಿಂದ ನಡೆಸುತ್ತಿರುವ ನಿನ್ನ ಮಾರುಕಟ್ಟೆ ಅಂಗಡಿಗಳನ್ನು ಸರ್ವನಾಶ ಮಾಡಿ ಈ ನಿನ್ನ ಗುಂಡಾ ಸಾಮ್ರಾಜ್ಯಕ್ಕೆ ರಾಧಿಪತಿಯಾಗಿ ಮೆರಿಬೇಕಾಗುತ್ತದೆ. ಹೇಗೌಡ ಆಚಾರ. ಲೇ ನರ್ಸ್ಯ, ನನ್ನ ಸಾಮ್ರಾಜ್ಯಕ್ಕೆ ನೀ ಕೈ ಹಾಕಿದ್ದೇ ನಿಜವಾದರೆ ನಿನ್ನ ದೇಹ ಮರಳಿ ಮನೆಗೆ ಹೋಗುವುದು ಮಗನೇ, ಎಚ್ಚರ. ಈ ವಿಕ್ರಾಂತ್ ಗೌಡ ಲಾಭವಿಲ್ಲದೆ ಯಾವ ಕೆಲಸವನ್ನೂ ಮಾಡಲಾರ. ಸುಮ್ಮನೆ ನನ್ನ ಜೊತೆ ವಾದ ಮಾಡದೆ ನಾ ಕೊಟ್ಟಿರುವ ಭಿಕ್ಷೆಯನ್ನು ತೆಗೆದುಕೊಂಡು ಹೋಗಿಬಿಡು. ಹೇಗೌಡ, ರೈತರಿಗೆ ಭಿಕ್ಷೆ ಕೊಡ್ತೀನಿ ಅಂತ ಹೊಗಳಿದರೆ ನಿನ್ನ ನಾಳೆಗೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕಾಗುತ್ತದಲೇ ಅಚ್ಚಾರ. ಏಕಂತ್ರಿ ನನ್ನ ಮಗನೇ, ರೈತರನ್ನು ಕೀಳಾಗಿ ನೋಡುವೆ ಕಂತ್ರಿ. ಈ ಜಗತ್ತೇ ನಿಂತಿರುವ ನಮ್ಮಂತ ರೈತರಿಂದ ಹೊರತು ನಿನ್ನಂತ ದುಷ್ಟ ಜನರಿಂದ ಅಲ್ಲ. ನಾನು ಹೇಳಿದ ಮಾತಿನಿಂದ ತಿಳಿದುಕೊಂಡರೆ ಸರಿ, ಇಲ್ಲದಿದ್ದರೆ ಈ ರೈತ 3ನೇ ಕಣ್ಣು ತೆಗಿಬೇಕಾಗುತ್ತದೆ ಅಚ್ಚಾರ. ಎಚ್ಚರ. ಲೇ ನರ್ಸ್ಯ, ನೀನು 3ನೇ ಕಣ್ಣು ತೆಗೆಯೋದಕ್ಕೆ ನೀನೇನು ಪರಮಾತ್ಮನಲ್ಲ, ನೀನೊಬ್ಬ ಪರದೇಶಿ. ಅಧರ್ಮವೇ ನನ್ನ ತಂದೆ ತಾಯಿ ಎಂದು ಬೆಳೆದುಕೊಂಡಿರುವ ನನ್ನನ್ನು ಬದಲಾವಣೆ ಮಾಡಲು ನೀನೇ ಅಲ್ಲ, ನೀ ನಂಬಿರುವ ದೈವ ಬಂದರೂ ಬದಲಾವಣೆ ಮಾಡಲಾಗೋದಿಲ್ಲ. ವಿಕ್ರಾಂತ್ ಗೌಡ, ಇನ್ನು ಮುಂದೆ ರೈತ ಹಿಡಿಬೇಕಾಗುತ್ತದೆ ಕ್ರಾಂತಿ ಕಾಟಗ. ರೈತ ಸಿಡ್ದದ್ದ ಶ್ರೀಮಂತರೇ ಅಷ್ಟ ಅಲ್ಲ, ಶ್ರೀಮಂತರೇ ಅಷ್ಟ ಅಲ್ಲ, ಕಡಿವ ಹಾಕುವ ಧೈರ್ಯ ರೈತರಿಗಿದೆ. ಕಾಡಿಗೆ ಸಾವಿರಾರು ಸಿಂಹ, ವಿಧಾನಸೌಲಕ್ಕೆ 4 ಸಿಂಹ. ಈ ರೈತನ ಉಸಿರಿಗೆ ಒಂದೇ ಒಂದು ಸಿಂಹ, ಅದು ಈ ಉಗ್ರ ನರಸಿಂಹ. ಉಗ್ರ ನರಸಿಂಹ? ನಿನ್ನಂತ ಸಾವಿರಾರು ಸಿಂಹಗಳನ್ನು ನನ್ನ ಸಾಮ್ರಾಜ್ಯದಲ್ಲಿ ಸಾಕಿದ್ದೇನೆ. ನಾ ಹಾಕಿದ ಎಂಜಲನ್ನು ತಿಂದು ಬದುಕುತ್ತಿದ್ದಾವೆ. ಅಂತದರಲ್ಲಿ ನೀನ್ಯಾವ ಸಿಂಹ? ನೀನೊಂದು ಬಡ ಕುಣ್ಣಿ ಅಷ್ಟೇ. ನಿಮ್ಮಂತ ಮಲ ಏರಿದ ಆನೆಗಳನ್ನು ಹಿಂಬಾಲಿಸಿ ಬೇಟೆಯಾಡುವ ರಣ ಬೇಟೆಗಾರ ಈ ನರಸಿಂಹ. ನಿಮ್ಮಂತ ಸೊಕ್ಕಿನ ಮಕ್ಕಳಿಗೆ ಮೆಕ್ಕಿದ ಗಂಡು ಹುಲಿ ನಾನು. ನಿಮ್ಮಂತ ಗರ್ವದ ಜನರಿಗೆ ಕಾರ್ದಿಸುವ ಗಂಡು ಹುಲಿ ಸೀಮೆಕೆರೆ ಹುಲಿ. ಲೇ ನರ್ಸ್ಯ, ಈ ವಿಕ್ರಾಂತ್ ಗೌಡ ಒಂದು ತರ ವಿಷ ತುಂಬಿದ ಘಟ ಸಂಭವಿಸಿದಂತೆ ನಿನ್ನ ಜೀವನದುದ್ದಕ್ಕೂ ಹೆಡ ಎತ್ತಿದ ನಾಗನಾಗಿ ಕಾಡುತ್ತಾ ಇರುತ್ತಾನೆ ಮಗನೇ, ಎಚ್ಚರ. ಸರಪ ಹೇಳಿ ಎತ್ತಿದಾಗ ಗರುಡಕ್ಕೆ ಕರೆಸಿ ಕಣ್ಣು ಬಿಟ್ಟರೆ ಹೇಳಿ ಎತ್ತಿದ ಸರ್ಪ ಕೂಡ ಗರುಡನಿಗೆ ಶರಣಾಗಲೇಬೇಕು. ನಿನ್ನಂತ ದುಷ್ಟರೋಡಿಗೆ ರಕ್ತ ರೋಗಳುವ ನಿನ್ನಂತ ದುಷ್ಟರೋಡಿಗೆ ಕಾಲ ಕೆದರಿ ನಿಂತಿರುವೆ ಆ ವೀರಭದ್ರ ನಾವು ತರವಾಗಿ. ಲೇ ನರಸಿಂಹ, ಈ ಸರ್ಪದ ಮುಂದೆ ನಿನ್ನ ದರ್ಪವನ್ನು ತೋರಿಸಿದರೆ ಹೋಗುವುದು ಮಗನೇ ನಿನ್ನ ಪ್ರಾಣ. ಈ ವಿಕ್ರಾಂತ್ ಗೌಡನು ಎದುರು ಹಾಕಿಕೊಂಡು ಈ ಊರಿನಲ್ಲಿ ಇನ್ನು ಯಾರು ಬದುಕಿಲ್ಲ, ಬದುಕಿದ್ದು ಇತಿಹಾಸವೇ ಇಲ್ಲ. ಏ ಗೌಡ, ಅಂತದ್ರಲ್ಲಿ ನನ್ನನ್ನೇ ಎದುರು ಹಾಕಿಕೊಂಡು ಬಾಳುವಿಯ ಮಗನೇ, ನಾನು ನೋಡುವೆ. ಏ ಗೌಡ, ನೀ ಏನು ಹುಲಿನ ಇಲ್ಲ ಸಿಂಹನ ಮಗನ?
ನಿನಗೆ ಅಂಜಿ ಬಾಳೋದಕ್ಕೆ ಅಲ್ಲೋ ನರ್ಸಿವ ಹಿಂಗೆ ಯಾಕಿದ್ರಿ ನಮ್ಮ ಸಾವುಕಾರು ಸಾಮಾನ್ಯ ಮಾಡಿನು ನಿನ್ನ ನೋಡ್ಲೆ ಇಲ್ಲಿ ಬಿಡ್ತಾರ ಸುಮ್ಮ ಅವ್ರದ್ದು ಹೇಳತ್ತು ಅವ್ರು ಕೊಟ್ಟೊಟ್ಟು ರೊಕ್ಕ ತಗೊಂಡು ಹೋಗು ನರ್ಸಿವ ಲೇ ತಲೆ ಹಿಡ್ಕೊಂಡ ಮಗಳೇ ಹೆಂಜಲ ಹಣಕ್ಕಾಗಿ ಇಂಥ ಸೊಕ್ಕಿನ ಗೌಡರು ಸೇರಿ ರೈತರಿಗೆ ಮೋಸ ಮಾಡಲೇ ಬೇಕಾರಿ ಅನ್ನ ತಿನ್ನೋ ಕೈಗೆ ಹುಳ ಬಿದ್ದು ಸಾಯ್ತೀಯ ಲೇ ಗೌಡ ಕೊನೆದಾಗಿ ಹೇಳ್ತೀನಿ ಕೇಳು 20,000 ಹಣ ಮರದಿಂದ ಕೊಟ್ಟರೆ ಸರಿ ಎಲ್ಲದಿದ್ದರೆ ನಿನ್ನ ಚಂಡ ರುಂಡವನ್ನ ಚಂಡಾಡಿ ಬಿಡುವೆ ರುಂಡವನ್ನು ಚಂಡಾಡುವೆ ಏಯ್! ಲೇ ನರ್ಸ್ಯ ನಾನು ನಿನಗೆ 20,000 ದುಡ್ಡನ್ನು ಕೊಡುವುದೇ ಇಲ್ಲ ಅದೇನ್ ಮಾಡ್ಕೋಲಿ ಹಾಗಾದ್ರೆ ಮುಗಿತಿಲ್ಲ ಗೌಡ ನಿನ್ನ ಪ್ರಾಣದ ನರ್ಸಿವ ಅಂತ ಕೆಲಸ ಮಾಡ್ಬೇಡಪ್ಪ ನೀನ್ ಹಾಕೋಲ್ಲ ನಮ್ಮ ಗೋಡ್ರು ಕೊಟ್ಟಾಟ ರೊಕ್ಕ ತಗೊಂಡು ನಿಮ್ಮ ಮನೆಗೆ ಹೋಗಪ್ಪ ನರ್ಸಿವ ಲೇ ಗೌಡ ಈ ಹಣ ಮೊದಲೇ ಕೊಟ್ರೆ ಇಷ್ಟೆಲ್ಲ ನನಗ ನಿನಗ ಜಿದ್ದಿ ನಡೀತಿರ್ಲಿಲ್ಲ ಗೌಡ ಲೇ ಗೌಡ ನಿಮ್ಮ ಶ್ರೀಮಂತಿಕೆ ಐತೆ ಅಂತ ಮೆರಿಬ್ಯಾಲೇ ಗೌಡ ನಿನ್ನಂತ ಶ್ರೀಮಂತರ ಹೊತ್ತಿ ಮೆರೆಸೋರು ನಾವೇ ಸಂದರ್ಭ ಬಂದ್ರೆ ನಿನ್ನಂತ ದುಷ್ಟ ಶ್ರೀಮಂತರ ಕಡ್ದು ಅಗ್ಸಿ ಬಾಕ್ಲು ಕಟ್ಟವನು ನಾನೇ ಲೇ ಗೌಡ ಲೇ ಪರಮೇಶ ಹಚ್ಚಲೇ ಒಂದು ಸೀಕ್ರೆಟ ಹುಡುಗುವ ರುದ್ರ ಶನಿಯವ ಭದ್ರ ರುದ್ರ ವೀರಭದ್ರ ರುದ್ರ ವೀರಭದ್ರ ಗಡಗಡ ಹುಡುಗುವ ರುದ್ರ ಶನಿಯವ ಭದ್ರ ರುದ್ರ ವೀರಭದ್ರ ರುದ್ರ ವೀರಭದ್ರ ಹೋಗು ನರಸಿಂಹ ಹೋಗು ಆ ದೇವರು ನಿನ್ನ ಹಣೆ ಬರವನ್ನು ಅಷ್ಟೇ ಬರದಂತೆ ಕಾಣುತ್ತದೆ ಒಂದಲ್ಲ ಒಂದು ದಿನ ರೆಕ್ಕೆಗಳನ್ನು ಕತ್ತರಿಸಿ ನಿನ್ನ ಅತ್ತಿಗೆಯನ್ನು ಅತ್ಯಾಚಾರ ಮಾಡಿ ನಿನ್ನ ಅಣ್ಣನನ್ನು ಕೊಲೆ ಮಾಡಿ ನಿನ್ನ ಮನೆತನಕ್ಕೆ ನಾಂದಿಯಾಡದೆ ಇದ್ದರೆ ನನ್ನ ಹೆಸರು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಕಳ ನಾಯಕ ವಿಕ್ರಾಂತ್ ಗೌಡನೇ ಅಲ್ಲ. ಲೇ ನರ್ಷ ಕೊನೆಯದಾಗಿ ನಿನಗೊಂದು ಮಾತು ಹೇಳ್ತೇನೆ ಕೇಳಿಸ್ಕೋ. ಈ ನಾಟಕದ ಧರ್ಮದ ಯುದ್ಧದಲ್ಲಿ ಗೆಲ್ಲೋದು ಧರ್ಮನೇ ಆಗಿರಬಹುದು, ಆದರೆ ಈ ನಾಟಕದ ಕೊನೆಯ ಪುಟದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ರಾಜಿಸುವ ಅಧರ್ಮದ ಅಧಿಪತಿ ಈ ವಿಕ್ರಾಂತ್ ಗೌಡನೇ ಆಗಿರ್ತಾನೆ. ಗೌಡ್ರ ಹಣ ಕೊಡ್ಲಿಕ್ಕಂದ್ರ ಆದರೂ ಪರಮೇಶಿ ಅವನಿಗೆ 20,000 ದುಡ್ಡು ನೀನು ಕೊಡಬಾರದಿತ್ತು. ಗೌಡ್ರ ನಾ ಹಣ ಕೊಡ್ಲಿಕ್ಕಂದ್ರ ನಿಮ್ಮನ್ನ ಸಾಯಿಸೇ ಬಿಡ್ತಿದ್ದೇನ್ರಿ, ಅದಕ್ಕೆ ನಾ ಹಣ ಕೊಟ್ಟು ನೋಡ್ರಿ ಗೌಡ್ರ. ಇದನ್ನ ಸೇಡಿಗೆ ಸೇಡು ಇನ್ ತೀರ್ಸಲೇಬೇಕು ನೋಡ್ರಿ ಗೌಡ್ರ, ತೀರ್ಸಲೇಬೇಕ್ರಿ. ಓಕೆ ಪರಮೇಶ, ಅವನು ಪ್ರಾರಂಭ ಮಾಡಿದ್ದಾನೆ, ಅದಕ್ಕೆ ಅಂತ್ಯ ನಾನು ಆಡುವೆ.